ನಮಸ್ಕಾರ. ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಅದ್ದೂರಿಯಾಗಿ ಜರುಗಿದ ಅಗ್ರಿ ಎಂಪ್ಲಾಯೀಸ್ ಅಸೋಸಿಯೇಷನ್ ಉದ್ಘಾಟನೆ. ರೈತರ ಹಿತರಕ್ಷಣೆ ನಮ್ಮೆಲ್ಲರ ಮೊದಲ ಆದ್ಯತೆ. ಗೊಬ್ಬರ ಮತ್ತು ಬೀಜ ಉದ್ಯೋಗಿಗಳ ಸಂಘದ ಕರೆ. ಗಂಗಾವತಿ ನಗರದ ಸ್ಥಳೀಯ ಕೃಷಿ ವಲಯದ ಪ್ರಮುಖ ಸಂಘಟನೆಯಾದ ಗಂಗಾವತಿ ಅಗ್ರಿ ಎಂಪ್ಲಾಯೀಸ್ ಅಸೋಸಿಯೇಷನ್ ವತಿಯಿಂದ ನಗರದ ಹೊಸ ಎಪಿಎಂಸಿ ಪ್ರಾಂಗಣದಲ್ಲಿ ಸಂಘಟನೆಯ ಉದ್ಘಾಟನಾ ಸಮಾವೇಶ ಹಾಗೂ ವರ್ತಕರ ಉದ್ಯೋಗಿ ಮಿಲನ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮದ ಉದ್ಘಾಟನೆ ತಾಲೂಕು ಎಡಿಎ ಅಧಿಕಾರಿ ಅಭಿಲಾಷ ಸಿಆರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ರೈತರಿಗೆ ಗುಣಮಟ್ಟದ ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳನ್ನು ಸಕಾಲದಲ್ಲಿ ತಲುಪಿಸುವಲ್ಲಿ ಅಗ್ರಿ ನೌಕರರು ಮತ್ತು ಉದ್ಯೋಗಿಗಳ ಪಾತ್ರ ಹಿರಿದಾದದ್ದು. ಕೃಷಿ ಕ್ಷೇತ್ರದ ಬೆನ್ನೆಲುಬಾಗಿರುವ ರೈತರ ಮತ್ತು ವರ್ತಕರ ಅಂದರೆ ಉದ್ಯೋಗಿಗಳ ನಡುವೆ ಉತ್ತಮ ಬಾಂಧವ್ಯವಿರಬೇಕು ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘದ ಗೌರವ ಅಧ್ಯಕ್ಷರು ನಾಗರಾಜ ಚಕೋಟಿ ಕೇಸರಹಟ್ಟಿ ಹಾಗೂ ತಾಲೂಕು ಅಧ್ಯಕ್ಷ ಪ್ರಶಾಂತ್ ತಳಕಲ್ ವಹಿಸಿದ್ದರು. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರು ಅಜ್ಮೇಲ್ ಅಲಿ, ಜಿಲ್ಲಾ ಅಲ್ಪಸಂಖ್ಯಾತರ ಅಧಿಕಾರಿ ರಾಘವೇಂದ್ರ ಯಲಿಗಾರ, ಕೆವಿಕೆ ಹಾಗೂ ವರ್ತಕರ ಸಂಘದ ಪದಾಧಿಕಾರಿಗಳಾದ ಸುರೇಶ್ ಸುಂಕನೂರು, ಮೋಹನ, ಕೆಟಿ ಚೌಹಾಣ್, ನರಪ್ಪ ಧನಂಜಯ, ಶ್ರೀಕಾಂತ್ ಮಾಕಿನೇನಿ, ಗುರುಪಾದಪ್ಪ, ಸಂಗಪ್ಪಗೌಡ, ಪ್ರಕಾಶ್ ರಾಥೋಡ್, ಎಒ ದೇವರಾಜ್ ಪಾಟೀಲ್, ವೀರಭದ್ರಗೌಡ, ಲಿಂಗರಾಜ, ಲಕ್ಷ್ಮಣ್ ಅಡಪೂರ, ಶ್ರೀನಿವಾಸ್ ಮರಿವಾಡ, ಪ್ರಭಾಕರ್ ಸಿ ಸೇರಿದಂತೆ ವಿವಿಧ ಘಟಕಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಪ್ರಮುಖ ಮುಖ್ಯಾಂಶಗಳು: ಉದ್ಯೋಗಿಗಳ ಸಭೆ, ರಸಗೊಬ್ಬರ ಮತ್ತು ಬೀಜ ಮಾರಾಟ ಮಳಿಗೆಗಳ ನೌಕರರು ಎದುರಿಸುತ್ತಿರುವ ಸವಾಲುಗಳು ಹಾಗೂ ಕೆಲಸದ ಸುರಕ್ಷತೆಯ ಬಗ್ಗೆ ವಿಸ್ತೃತ ಚರ್ಚೆ ನಡೆಸಲಾಯಿತು. ಸಾಧಕರಿಗೆ ಸನ್ಮಾನ, ಕೃಷಿ ವಲಯದಲ್ಲಿ ಮತ್ತು ಸಂಘಟನಾ ರಂಗದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಹಿರಿಯ ಉದ್ಯೋಗಿಗಳನ್ನು ಹಾಗೂ ಸಂಘದ ಮುಖಂಡರನ್ನು ಈ ವೇಳೆ ಸತ್ಕರಿಸಲಾಯಿತು. ಸಾಮೂಹಿಕ ಚರ್ಚೆ, ರೈತರಿಗೆ ಕೃಷಿ ಇಲಾಖೆಯ ನಿಯಮಗಳ ಬಗ್ಗೆ ಸರಿಯಾದ ಮಾರ್ಗದರ್ಶನ ನೀಡುವ ಕುರಿತು ನೌಕರರಿಗೆ ವಿಶೇಷ ಜಾಗೃತಿ ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಘಟಕಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಮಹಿಳಾ ಪದಾಧಿಕಾರಿಗಳು, ವಿವಿಧ ಬೀಜ ಹಾಗೂ ರಸಗೊಬ್ಬರ ಮತ್ತು ಔಷಧ ರಸಗೊಬ್ಬರ ಕಂಪನಿಗಳ ಪ್ರತಿನಿಧಿಗಳು ಹಾಗೂ ನೂರಾರು ಸಂಖ್ಯೆಯಲ್ಲಿ ಸಂಘದ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರು ಈ ಸಮಾವೇಶದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮದ ಪೂರ್ವದಲ್ಲಿ ದೀಪ ಬೆಳಗಿಸುವುದರ ಮೂಲಕ ಸಸಿಗೆ ನೀರು ಹಾಕಿ ರೈತಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸಲಾಯಿತು. ನಂತರ ಸಂಘದ ಲೋಗೋವನ್ನು ಲೋಕಾರ್ಪಣೆ ಮಾಡಲಾಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ಸಂಘದ ಕಾರ್ಯದರ್ಶಿಯವರು ವಂದನಾರ್ಪಣೆಗೈದರು. ಅದ್ಭುತ ನಡಿಗೆ ನ್ಯೂಸ್, ಇದು ನಿಮ್ಮ ಚಾನೆಲ್. ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಶರಣಪ್ಪ 9972263832. ಪ್ರೆಸಿಡೆಂಟ್ ಆದರು ಮತ್ತು ನಮ್ಮ ಚಿರುಗುಪ್ಪ ಮತ್ತು ಸಿಂಧನೂರು ಇವರು ಎಲ್ಲರಿಗೂ ನಮ್ಮ ಗಂಗಾವತಿ. ಈಗ ನಾನು ಒಂದೇ ಆ್ಯಕ್ಚುಲಿ ಏನಪ್ಪ ಅಂದರೆ ಇದು ಯಾವತ್ತೂ ಆಗಬೇಕಾಯಿತು ಗಂಗಾವತಿಯಲ್ಲಿ. ಯಾಕಂದರೆ ಇವತ್ತು ತುಂಗಭದ್ರದಲ್ಲಿ ಅತ್ಯಂತ ಭತ್ತಕ್ಕೆ ಹೆಸರುವಾಸಿಯಾದಂಥ ಶಾಸ್ತ್ರ ಇದೆ, ತುಂಗಾಪಾನ ಗಂಗಾ ಸ್ನಾನ ಅಂತೇಳಿ. ಅಂಥ ನಾಡಿನಲ್ಲಿ ನಾವು ಹುಟ್ಟಿ ಇವತ್ತು ನಾವು ರೈತರಿಗೆ ಒಂದು ಸೇವೆ ಮಾಡೋಂಥ ಒಂದು ಕರುಣೆಯನ್ನು ನಮ್ಮ ದೇವರು ನಮಗೆ ಭಗವಂತ ನಮಗೇನು ಅದು ಯಾವ ವ್ಯಕ್ತಿಗೂ ಇರಲಾರ್ದಂಥ ನಮಗಿವತ್ತು ಒಂದು ಕೃಪೆ ಕೊಟ್ಟಿದ್ದಾನೆ. ಅದನ್ನು ಪಡಿಸಿ ಒಂದು ಸಮಾಜಕ್ಕೆ ಒಂದು ಏನಾರ ಒಂದು ಅಸೋಸಿಯೇಷನ್ ಮಾಡಿದ್ವಿ. ಇದರ ಹಿಂದೆ ನಮ್ಮ ಉದ್ದೇಶ ಏನಂದರೆ ಸಬಲ ನೌಕರರು, ಸಮೃದ್ಧ ಕೃಷಿ ಆಧಾರ, ಉಜ್ವಲ ಭವಿಷ್ಯ ನಮ್ಮ ಗುರಿ. ಅಂದರೆ ಒನ್ ವಾಯ್ಸ್ ಅಂದರೆ ಇವತ್ತು ಎಂಪ್ಲಾಯೀಸಿಗೆ ಏನೇ ತೊಂದರೆ ಇದ್ದರೂ ಏನೇ ಇದ್ರೂ ನಮ್ಮ ವಿವರಿಸಿಕೊಳ್ಳೋದೇನೆಂದರೆ ಸ್ಟೇಜ್ ಮೇಲೆ ಇರೋಂಥ ನನ್ನ ಹಿರಿಯರಿಗೂ ಹಾಗೂ ಮುಂದೆ ಕುಂತಂಥ ನನ್ನ ಎಲ್ಲ ಹಿರಿಯರಿಗೂ ಹಾಗೂ ನನ್ನ ಸಹಪಾಠಿಗಳು, ದಯವಿಟ್ಟು ಇವತ್ತು ನಾವೇನು ಪ್ರಾರಂಭ ಮಾಡಿದ್ದೀವಿ ಇದು ಅತ್ಯಂತ ಇನ್ನೂ ಎತ್ತರ ಶಿಖರವಾದ ಹಿಮಾಲಯ ಶಿಖರದಷ್ಟೇ ನಾವು ಇದನ್ನು ಎತ್ತರವಾಗಿ ಬೆಳೆಸೋಣ. ಇದಕ್ಕೆಲ್ಲ ನಿಮ್ಮೆಲ್ಲ ಸಹಕಾರ ಬೇಕಂತ ನಾನು ಮತ್ತೊಮ್ಮೆ ಕೇಳಿ ನನ್ನ 4 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ರೈತನಿಗೆ ಒಂದು ಉತ್ತಮ ಉತ್ಪಾದನೆ ಆಗಿ ಅವನಿಗೆ ಒಳ್ಳೆ ಬೆಲೆ ಸಿಕ್ಕು ಅವನಿಗೆ 4 ರೂಪಾಯಿ ಉಳಿಬೇಕು ಅಂದರೆ ಅವನ ಖರ್ಚು ಕಡಿಮೆ ಆಗಬೇಕು. ಸೊ ಆ ಖರ್ಚು ಯಾವಾಗ ಕಡಿಮೆ ಆಗುತ್ತೆ ಅನ್ನೋದಾದರೆ ಆ ರೈತನಿಗೆ ಸರ್ವಿಸ್ ಕೊಡ್ತಕ್ಕಂಥವ್ರು ನಾವು ಎಂಪ್ಲಾಯೀಸ್ ಆಗಿರ್ಬೋದು ಮತ್ತು ನನ್ನ ವರ್ತಕಬೇಕಂತಂದರೆ ಒಬ್ರಿಗೊಬ್ರು ಕೈ ಜೋಡಿಸಿ ಪರಸ್ಪರ ಸಹಕಾರ ಕೊಡೋದ್ರ ಮುಖಾಂತರ ಹೊಸ ನಾವೀನ್ಯ ತಂತ್ರಿಕತೆಗಳನ್ನು ನಾವು ಮಾರುಕಟ್ಟೆಗೆ ಪರಿಚಯ ಮಾಡಿಸೋ ಮುಖಾಂತರ ಈ ಥರದೊಂದು ಮಾಡೋದ್ರ ಜೊತೆಗೆ ನಾವು ರೈತನಿಗೆ ಸಹಾಯ ಮಾಡೋದ್ರಲ್ಲಿ ಮಾತ್ರ ನಾವು ರೈತನ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ. ಸೊ ರೈತನೇ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಅವನು ಉದ್ಧಾರ ಆದ್ರೆ ಮಾತ್ರ ನಾವೆಲ್ಲರೂ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ. ಇದರಲ್ಲಿ ಕೂತರ 80% ಜನ ರೈತರ ಮಕ್ಕಳು. ನಾನು ಕೂಡ ಅದನ್ನು ಹೆಮ್ಮೆಯಿಂದ ಹೇಳ್ತೀನಿ. ಸೊ ಎಲ್ಲರೂ ಕಾರ್ಯನಿರ್ವಹಿಸತಕ್ಕಂಥದ್ದು, ಪ್ರತಿ ನೌಕರರ ಹಕ್ಕುಗಳು ಮತ್ತು ಗೌರವವನ್ನು ಕಾಪಾಡುವುದು ಮತ್ತು ಭತ್ತಗಳು
ಎಲ್ಲ ಅರ್ಹ ನೌಕರರಿಗೆ ಸೇವೆಗಳ ನೇಮಕವನ್ನು ಗೊಳಿಸ್ತಕ್ಕಂಥದ್ದು, ನಿಯಮಾನುಸಾರ ವೇತನ ಶ್ರೇಣಿ ಮತ್ತು ಪದೋನ್ನತಿ ಜಾರಿಗೊಳಿಸ್ತಕ್ಕಂಥದ್ದು, ಆಮೇಲೆ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಸಮಾನ ಅವಕಾಶಗಳನ್ನು ಒದಗಿಸುವುದು, ಸುರಕ್ಷಿತ, ಆರೋಗ್ಯಕರ ಮತ್ತು ಗೌರವಯುತ ಕಾರ್ಯ ಸ್ಥಳವನ್ನು ಖಚಿತಪಡಿಸುವುದು, ಆಮೇಲೆ ಇದ್ರ ಜೊತೆಗೆ ನಿರಂತರ ಕಲಿಕೆ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಬೆಂಬಲ ನೀಡತಕ್ಕಂಥದ್ದು, ಎಲ್ಲ ಮಟ್ಟದಲ್ಲಿ ತಂಡದ ಕೆಲಸ ಮತ್ತು ಸಹಕಾರವನ್ನು ಉತ್ತೇಜಿಸುವುದು, ನೌಕರರು ಮತ್ತು ನಿರ್ವಹಣೆಯ ನಡುವೆ ಸಂಕಷ್ಟದ ಸಮಯದಲ್ಲಿ ಸದಸ್ಯರಿಗೆ ಸಹಾಯ ಹಸ್ತ ನೀಡುವುದು, ನೌಕರರು ಮತ್ತು ಅವರ ಕುಟುಂಬಗಳ ಕಲ್ಯಾಣಕ್ಕಾಗಿ ನಾವು ಶ್ರಮಿಸ್ತಕ್ಕಂಥದ್ದು, ಪ್ರಾಮಾಣಿಕತೆ, ಸಮಯ ಪಾಲನೆ ಮತ್ತು ವೃತ್ತಿಪರತೆಯನ್ನು ಉತ್ತೇಜಿಸುವುದು, ಹೊಸ ತಂತ್ರಜ್ಞಾನಗಳ ಅಳವಡಿಕೆ, ಸೇವಾ ಸೌಲಭ್ಯ ಮತ್ತು ಹಿರಿಯರ ಹಕ್ಕುಗಳನ್ನು ರಕ್ಷಿಸುವುದು, ಸ್ಥಳಾಂತರ ನೀತಿಗಳಲ್ಲಿ ನ್ಯಾಯ ಮತ್ತು ಪಾರದರ್ಶಕತೆಯನ್ನು ಕಾಪಾಡುವುದು. ರೈತರ ಶಾಲೆಯನ್ನು ತರಿಸಿದ್ವಿ. 26 ಜನ ಮೆಂಬರ್ ಯಾರಿದ್ರು, ಒಬ್ಬೊಬ್ಬರು ಬಂದು ನಮ್ಮ ಸಹಾಯಕ ಕೃಷಿ ಜಂಟಿ ನಿರ್ದೇಶಕರು ಮತ್ತು ಕೃಷಿ ಪರಿಕರ ಮಾರಾಟಗಾರರ ಅಧ್ಯಕ್ಷರ ವತಿಯಿಂದ ತಾವುಗಳು ಸಾಲನ ಹಾಕ್ಸ್ಕೊಂಡು 26 ಜನ ಮೆಂಬರ್ ಯಾರಿದ್ದೀರಿ ಅವರನ್ನು ಇದರಲ್ಲಿ ಕಾಣಬೇಕು. ಆದರೆ ಮಾತ್ರ ನಮಗೆ ಯಾರು ಬಾಡಿ ಮೆಂಬರ್ ಅಂತ ಗೊತ್ತಾಗ್ತದೆ. ಎಲ್ಲರೂ ಕುರಿ ಹಿಂಡನಲ್ಲಿ ಕುಂತ್ಕೊಂಡ ಸದಸ್ಯತ್ವ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಯಾರು ಗೊತ್ತಾಗಿಲ್ಲ. ಅದಕ್ಕೋಸ್ಕರ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಶಾಲಾ ದಯವಿಟ್ಟು ಚಪ್ಪಾಳೆ ಮೂಲಕ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ಎಲ್ಲರಲ್ಲಿ ಕೋರಿಕೊಳ್ಳುತ್ತೇನೆ. ಜೊತೆಗೆ ಕೆಲಸ ಮಾಡ್ತಿದೆ. ಮುಂದಿನ ದಿನಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ನಿಮ್ಮ ಅಸೋಸಿಯೇಷನ್ ಜೊತೆಗೆ ಮಾಡೋಕ್ಕೆ ಉತ್ಸುಕರಾಗಿದ್ದೇವೆ. ಮತ್ತೇನಂತಂದರೆ ನಾವೊಂದು ಗುಂಪು ಈಗ ಆಗಿರೋದು, ಈಗ ಇಂಡಿವಿಜುವಲ್ 101 ಕಂಪ್ನಿಯ ಸದಸ್ಯರು ಇದರಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಇನ್ನೂ 19-20 ಜನ ಅದರಲ್ಲಿ ಜಾಯ್ನ್ ಆಗ್ತಾರೆ ಅಂತ ಹೇಳಿದರೆ, ಇವರಿಂದ ನಮಗೆ ಏನಂತಂದರೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಒಂದು ಬಲ ಬಂದಂಗಾಗಿದೆ. ಏನಂತಂದರೆ ನಮ್ಮಲ್ಲಿ ಒಂದು ನಮಗೆ ಹೆಮ್ಮೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಇನ್ನೂ ಉತ್ತಮ ಕೆಲಸ ಮಾಡ್ತಾ ರೈತರಿಗೆ ಅಭಿವೃದ್ಧಿ ಪರ ಅಂತ ಹೇಳಿ ಸರ್, ಇವರು XADA+ ನಾವು ಪೇಪರ್ ಅಲ್ಲಿ ನೋಡಿದೆ. ಏನಂದ್ರೆ ಹುಬ್ಳಿ ಕಿಮ್ಸ್ ಅಲ್ಲಿ ರೈತರ ಒಂದು ರಕ್ತ ಪರೀಕ್ಷೆ ಮಾಡಿರೋದು, ಅದು ಒಂದು ರಕ್ತದಲ್ಲಿ ಕೀಟನಾಶಕ ಕಂಡು ಬಂದಿದೆ. ಮೊನೊಕ್ರೋಟೋಫಾಸ್, ಕ್ಲೋರಿಫರಿಫಾಸ್, ಇನ್ನೊಂದು ಮೆಲಾಥಿನ್. ಸೊ ಏನಂತಂದ್ರೆ ನಾನು ಕಂಪ್ನಿಗಳು ಸುಮಾರು 101 ಕಂಪ್ನಿಗಳಿದಾವೆ. ನೀವು ಏನಂದ್ರೆ ಈಗ ಕೀಟನಾಶಕಗಳಲ್ಲಿ 4 ತರ ಬರ್ತವೆ: ಹೈಲಿ ಟಾಕ್ಸಿಕ್, ಟಾಕ್ಸಿಕ್, ಮಾಡರೇಟ್ ಟಾಕ್ಸಿಕ್ ಅಂತ ಹೇಳಿ, ಇನ್ನೊಂದು ಸ್ಲೈಟ್ಲಿ ಟಾಕ್ಸಿಕ್. ಅದೇ ಗ್ರೀನ್ ಕಲರ್ ಲೋಗೋ ಅಂದ್ರೆ ಎಕೋ ಫ್ರೆಂಡ್ಲಿ, ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ. ಸೊ ನೀವು ರೈತರಿಗೆ ಆ ತರದ್ದೆಲ್ಲ, ನೀವು ಆ ತರ ಸ್ಲೈಟ್ಲಿ ಟಾಕ್ಸಿಕ್ ಇರ್ತಾವಲ್ಲ ಆ ತರ ಕೆಮಿಕಲ್ಸ್ ನ ನೀವು ಏನ್ ಕಂಪ್ನಿಯಲ್ಲಿ ಏನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡಿ ರೈತರಿಗೆ ಆ ತರ ಕೆಮಿಕಲ್ಸ್ ನೇ ಪ್ರಮೋಟ್ ಮಾಡ್ರಿ ಅಂತ ಹೇಳಿ, ರೈತರ ಒಂದು ಆರೋಗ್ಯ ದೃಷ್ಟಿಯಿಂದ ಸ್ಲೈಟ್ಲಿ ಟಾಕ್ಸಿಕ್ ಕೆಮಿಕಲ್ಸ್ ಅಂತಾನೆ ನೀವು ಅದನ್ನ ಪ್ರಮೋಟ್ ಮಾಡ್ರಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಸಜೆಷನ್ಸ್ ಕೊಡ್ತಿದ್ದೀನಿ ಕಂಪ್ನಿಗಳಿಗೆ. ಮತ್ತೆ ಇನ್ನೊಂದು ಹೇಳ್ಬೇಕಂತಂದ್ರೆ, ನಾವೆಲ್ಲರೂ ಏನಂದ್ರೆ ರೈತರ ಒಂದು ಏಳಿಗೆಗಾಗಿ ಸಾಕಷ್ಟು ಶ್ರಮ ಪಟ್ಟು ಕೆಲಸ ಮಾಡೋಣ ಅಂತ ಹೇಳ್ತಾ, ಈ ಒಂದು ಏನು